ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರೋದು ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಗುರು ಬದಲಾವಣೆ 2026 ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ರಾಶಿಫಲ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಗುರುಗಳೇ, ನಿಮ್ಮನ್ನು 1 to 1 ಫೇಸ್ ಟು ಫೇಸ್ ನೇರ ಭೇಟಿ ಮಾಡಬೇಕಂದ್ರೆ ಬೆಂಗಳೂರಿಗೆ ಬರಬೇಕಾಗಿದೆ. ಬೇರೆ ನಗರಗಳಿಗೆ ನೀವು ಬಂದರೆ ನಮಗೆ ಕನ್ಸಲ್ಟೇಷನ್ ಒಳ್ಳೆಯದು ಅಂತ ಕೇಳಿದ್ರ ಪರಿಣಾಮವಾಗಿ ನಾವು ಡೆಲ್ಲಿ ಬರ್ತಾ ಇದ್ದೀವಿ, ಅಪಾಯಿಂಟ್ಮೆಂಟ್ಸ್ಗೆ ಸಿಗ್ತೀವಿ, ಅವೈಲೇಬಲ್ ಇರ್ತೀವಿ. ಆಮೇಲೆ ಮುಂಬೈ ಬರ್ತಾ ಇದ್ದೀವಿ, ಆ್ಯಂಡ್ ಹೈದರಾಬಾದ್ ಬರ್ತಾ ಇದ್ದೀವಿ, ಚೆನ್ನೈ ಬರ್ತಾ ಇದ್ದೀವಿ, ವಿಜಯವಾಡ ಬರ್ತಾ ಇದ್ದೀವಿ, ಬೆಂಗಳೂರಲ್ಲಂತೂ ರೆಗ್ಯುಲರ್ ಇರ್ತೀವಿ. ಸೊ ಯಾವ ಟೆಂಟೇಟಿವ್ ಡೇಟ್ಸ್ ಅಂತ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ಬುಕ್ ಮಾಡ್ಕೊಳ್ಳಿ. ಸೊ 1 to 1 ನೀವು ನನ್ನ ಕನ್ಸಲ್ಟ್ ಮಾಡ್ಬೋದು. ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು, ನ್ಯೂಮರೋ ವಾಸ್ತು, ಆಸ್ಟ್ರೋ ಮೂರನ್ನು ಕಂಬೈನ್ ಮಾಡಿ, ಆರ್ಟಿಕ್ಯುಲೇಟ್ ಮಾಡಿ, ಬ್ಲೆಂಡ್ ಮಾಡಿ ನಾವು ನಿಮಗೆ ಪ್ರಿಡಿಕ್ಷನ್ ಕೊಡ್ತೀವಿ. ಯುನೀಕ್ ಪ್ರಿಡಿಕ್ಷನ್ ಇದು, ಬೇರೆ ಎಲ್ಲೂ ಸಿಗಲ್ಲ. ಸೊ ನೀವು ನ್ಯೂಮರಾಲಜಿ ಪ್ರಕಾರ ನನ್ನ ಕನ್ಸಲ್ಟ್ ಮಾಡ್ಬೋದು. ನೇಮ್ ನಂಬರ್ಸ್ ಯಾವ ಥರ ಇರಬೇಕು, ನಿಮಗೆ ನಿಮ್ಮ ಬಿಸ್ನೆಸ್ ನೇಮ್ ಹೇಗಿರಬೇಕು, ಬಿಸ್ನೆಸ್ ಕಾರ್ಡ್ ಔಟ್ಲೆಟ್ ಹೇಗಿರಬೇಕು, ಬಿಸ್ನೆಸ್ ನೇಮ್ದು ಲೋಗೋ ಕಲರು ಯಾವ ಡಿಸೈನಲ್ಲಿ ಇರಬೇಕು, ಯಾವುದು ಕಾಂಬಿನೇಷನ್ ಇರಬೇಕು, ಯಾವುದು ಪರ್ಟಿಕ್ಯುಲರ್ ವೆಹಿಕಲ್ ನಂಬರ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಅದೃಷ್ಟ ಬರುತ್ತೆ. ಸೊ ಇವೆಲ್ಲದ್ರ ಬಗ್ಗೆ, ಓಕೆ, ಕಲರ್ಸ್ ಯಾವುದು ಪರ್ಟಿಕ್ಯುಲರ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು, ಲಕ್ಕಿ ಡೈರೆಕ್ಷನ್ ಯಾವ್ದು ಯೂಸ್ ಮಾಡಿದ್ರೆ ಒಳ್ಳೆಯದು, ಇದೆಲ್ಲದ್ರ ಬಗ್ಗೆ ನೀವು ನನ್ನ 1 to 1 ಕನ್ಸಲ್ಟ್ ಮಾಡ್ಬೋದು. ಸೊ ಟೆಂಟೇಟಿವ್ ಡೇಟ್ಸ್ ಏನು ಅಂತ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇದು ಬಿಟ್ಟು ಗುರುಗಳೇ, ಆಸ್ಟ್ರಾಲಜಿ ಕನ್ಸಲ್ಟೇಷನ್ ನೋಡಿದ್ದಾಯಿತು, ನ್ಯೂಮರಾಲಜಿ ನೋಡಿದ್ದಾಯಿತು, ವಾಸ್ತು ಕನ್ಸಲ್ಟೇಷನ್ ಮಾಡಿದ್ದಾಯಿತು, ಈವನ್ ಟಾರೆಟ್ ರೀಡಿಂಗ್ ಕೂಡ ಮಾಡ್ಕೊಂಡಿದ್ದೀವಿ. ನಮ್ಗೆ ಯಾವುದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ, ಫೆಡಪ್ ಆಗಿಬಿಟ್ಟಿದ್ದೀವಿ. ನಮ್ಮ ಮನೆ ಬರ ಹೇಗಿದೆಯೋ ಹಾಗಾಗ್ಲಪ್ಪ ಅನ್ನೋ ರೀತಿ ಫೆಡಪ್ ಆಗಿದ್ದೀವಿ ಅಂದರೆ ನಿಮಗೋಸ್ಕರನೇ ಡಿಸೈನ್ ಮಾಡಿರೋದು 3 ದಿನದ ವರ್ಕ್ಶಾಪ್. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ 3 ದಿನದ ವರ್ಕ್ಶಾಪ್ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ನಡೆಯುತ್ತೆ. ಟೆಂಟೇಟಿವ್ ಡೇಟ್ಸ್ ಏನು ಅಂತ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಸೀಟ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. 24 ಸೀಟೇ ಇರುತ್ತೆ ಒಂದು ಸೆಷನಲ್ಲಿ. ಬೆಂಗಳೂರಲ್ಲಿ ನಡೆಯುತ್ತೆ, ಚೆನ್ನೈನಲ್ಲಿ ನಡೆಯುತ್ತೆ, ಹೈದರಾಬಾದ್, ವಿಜಯವಾಡ, ಈವನ್ ಡೆಲ್ಲಿ ಆ್ಯಂಡ್ ಮುಂಬೈನಲ್ಲಿ ನಡೆಯುತ್ತೆ. ಸೊ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ, ವರ್ಕ್ಶಾಪ್ ಬಂದು ಕಲ್ತ್ಕೊಳ್ಳಿ. ಇದು ಹೋಲ್ ಆ್ಯಂಡ್ ಸೋಲ್, ಓಕೆ, ನಿಮಗೆ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಒಂದು ಕೋರ್ಸ್ ಆಗಿರುತ್ತೆ. 100% ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದೆನ್ ಫ್ಯಾಮಿಲಿ ಪ್ರೋಗ್ರೆಸ್ ಇರುತ್ತೆ. ಕಡ್ಡಾಯವಾಗಿ ಇದನ್ನು ಕಲ್ತ್ಕೊಳ್ಳಿ. ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ 30 ವರ್ಷದ ಅನುಭವವಾದಂಥ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ 4 ವಾಲ್ಯೂಮ್ ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ. ಓಕೆ, ಇದರಲ್ಲಿ ನಿಮಗೆ ನಾಡಿ ಅಸ್ಟ್ರಾಲಜಿ, ಆ್ಯಂಡ್ ದೆನ್ ವೇದಿಕ್ ವಾಸ್ತು, ಆಮೇಲೆ ಸಾಲ್ಡಿಯನ್ ನ್ಯೂಮರಾಲಜಿ, ಈವನ್ ಪಾಮಿಸ್ಟ್ರಿ, ಆಮೇಲೆ ಟಾರೆಟ್ ಪಿಕ್ಚರ್ನ ಮೂಲಕ ನೇಮ್ ನಂಬರ್ಸ್ ಹೇಗಿರಬೇಕು, ಹಾರಿಸಾಂಟಲ್ ವ್ಯಾಲ್ಯೂ ಹೇಗಿರಬೇಕು, ಪಿರಮಿಡ್ ನಂಬರ್ ಹೇಗಿರಬೇಕು, ಯಾವ ಲೆಟ್ರಿಂದ ನೇಮ್ ಸ್ಟಾರ್ಟ್ ಆದರೆ ಸಕ್ಸಸ್ ಸಿಗುತ್ತೆ, ಎಲ್ಲದರ ಬಗ್ಗೆ ಇನ್ಫಾರ್ಮೇಷನು ಇದೆ. ಇದ್ರ ಜೊತೆಗೆ ನಾವು ಕುಂಡಲಿನಿ ಯೋಗವನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ, ಕುಂಡಲಿನಿ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ಮೂಲಾಧಾರ ಚಕ್ರದಿಂದ ಕುಂಡಲಿನಿ ಶಕ್ತಿಯನ್ನು ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಕ್ಕೆ ಆಕ್ಟಿವೇಟ್ ಮಾಡಿ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಆದಂಥ ವಿಷಯವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಎಲ್ಲರೂ ಈಗ ಹಿತಶತ್ರುಗಳೇ ಆಗ್ಬಿಟ್ಟು ಸುತ್ತಮುತ್ತಲು ಬಾನಾಮತಿ ವಾಮಾಚಾರ ಮಾಡಿಸಿ, ಮುಖಾಕರ್ಷಣ ಇರಬಾರ್ದು, ಇವರಿಗೆ ಲಕ್ಷ್ಮೀ ಕಟಾಕ್ಷ ಇರಬಾರ್ದು, ವಾಕ್ಚಾತುರ್ಯ ಇರಬಾರ್ದು, ವ್ಯಾಪಾರಗಳನ್ನ, ಹಣಕಾಸನ್ನ ಬಂಧಿಸಿರ್ತಾರೆ, ಕಟ್ಟಾಕಿರ್ತಾರೆ. ಆ ಕಟ್ಟುಗಳನ್ನೆಲ್ಲ ಹೇಗೆ ಹೊಡೆಯೋದು, ಹೇಗೆ ತೆಗೆಯೋದು, ಇದ್ರ ಬಗ್ಗೆ ಕೂಡ ನಿಮಗೆ ವಾಮಾಚಾರದಿಂದ ವಿಮುಕ್ತಿ ಅಂತಕ್ಕಂಥ ವಿದ್ಯೆಯನ್ನು ಕೂಡ ಕಲಿಸ್ಕೊಡ್ತಾ ಇದ್ದೀವಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆ 2026 ಹೇಗಿರುತ್ತೆ? 2/6/2026 ಮಂಗಳವಾರ ಗುರು ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಸೊ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಜಾಕ್ಪಾಟ್ ಅಂದರೆ ತಪ್ಪಾಗಲ್ಲ. ಈ ಗುರು ಬದಲಾವಣೆ ಜಾಕ್ಪಾಟ್. ಅಂದ್ಕೊಂಡಿದ್ದ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ. ಲಾಟ್ರಿ ಯೋಗ ಇದೆ, ಹಣಕಾಸು ಹೆಚ್ಚಾಗಿ ಬರುತ್ತೆ. ಸೊ ಫಿಸಿಕಲಿ, ಮೆಂಟಲಿ, ಫಿನಾನ್ಷಿಯಲಿ ಏನೇನು ಪ್ರಾಬ್ಲಮ್ ಇತ್ತು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ತಪ್ಪಾಗಲ್ಲ. 100ಕ್ಕೆ 100 ಪಟ್ಟು ಚೆನ್ನಾಗಿರ್ತಾರೆ
ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಯಾವುದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ? ಪ್ಲಾನೆಟರಿ ಪೊಸಿಷನ್ ನೋಡಿ. ವೃಶ್ಚಿಕ ರಾಶಿಗೆ ಭಾಗ್ಯಸ್ಥಾನಾಧಿಪತಿ ಮತ್ತು ಪೂರ್ವ ಪುಣ್ಯಾಧಿಪತಿ ಬಂದು ಗುರುಗ್ರಹ. ಯಾವ ಮನೇಲಿದ್ದಾರೆ? ಈಗ ಬರ್ತಿರೋದು 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಭಾಗ್ಯೋದಯದ ವರ್ಷ 2026 ಜೂನಿಂದ 2027 ಜೂನ್ ಆಲ್ಮೋಸ್ಟ್ ಭಾರಿ ಒಳ್ಳೇದಾಗುತ್ತೆ. ಯಾಕಂದ್ರೆ ಧನಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿ, ಪೂರ್ವ ಪುಣ್ಯಾಧಿಪತಿ ಗುರು 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದು. ಇದೊಂದೇ ಒಂದು ಪಾಯಿಂಟ್ ಸಾಕು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭಾರಿ ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೆ. ಇದು ಬಿಟ್ಟು 10ನೇ ಅಧಿಪತಿ ಸೂರ್ಯ 7ನೇ ಮನೆಯಲ್ಲಿದ್ದಾರೆ. ಆಮೇಲೆ 11ನೇ ಅಧಿಪತಿ ಬುಧ 8ನೇ ಮನೆಯಲ್ಲಿದ್ದಾರೆ, ಸ್ವಂತ ಮನೆಯಲ್ಲಿದ್ದಾರೆ. ಶುಕ್ರನ ಜೊತೆ ಸಂಬಂಧಪಟ್ಟಿದ್ದಾರೆ. ಬುಧ ಶುಕ್ರ ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ. ಇದಕ್ಕಿಂತ ಹೆಚ್ಚಾಗಿ ಗುರು ಬಂದು ಧನುರ್ರಾಶಿಯಲ್ಲಿ, ಚಂದ್ರ ಬಂದು ಧನುರ್ರಾಶಿಯಲ್ಲಿ, ಕರ್ಕಟಕ ರಾಶಿಯಲ್ಲಿ ಗುರು 2ನೇ ಅಧಿಪತಿ ಭಾಗ್ಯಾಧಿಪತಿ, ಧನಸ್ಥಾನಾಧಿಪತಿ, ಭಾಗ್ಯಸ್ಥಾನಾಧಿಪತಿ ಪರಿವರ್ತನೆ. ಇದರಿಂದ ಹೇಳಿದೆ 100% ಚೆನ್ನಾಗಿರ್ತಾರೆ ಅಂತ. ಸ್ವಲ್ಪ ಮೈನಸ್ ಪಾಯಿಂಟ್ ಏನಿರ್ಬೋದು? 4ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಕೇತು, ಆಮೇಲೆ ರಾಶಿಯಾಧಿಪತಿ 6ನೇ ಮನೆಯಲ್ಲಿ ಇದ್ದರೂ ಕೂಡ ಸ್ವಂತ ಮನೆಯಲ್ಲಿದ್ದಾರೆ, ಅದು ಕೂಡ ಒಳ್ಳೆಯದೇ. ಸೊ ಈ ಬೇಸ್ ನೋಡುವಾಗ ಯಾರ್ಯಾವ ಕ್ಯಾಟಗರಿಗೆ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಓದಿನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸು ಬೇಸಿಕ್ ಎಜುಕೇಷನ್ ಮಾಡ್ತಿರ್ತಕ್ಕಂಥವ್ರಿಗೆ ತೊಂದರೆ ಇಲ್ಲ. ಓಕೆ, ಅಂದರೆ ಅಪ್ ಟು SSLC, ಅಪ್ ಟು ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ನೋ ಪ್ರಾಬ್ಲಮ್. ಈ ಹೈಯರ್ ಎಜುಕೇಷನ್ ಮಾಡ್ತಿರ್ತಾರಲ್ಲ, PUC ಕಾಲೇಜ್ ಮಾಡ್ತಿರ್ತಾರಲ್ಲ, ಆ ಥರ ಸ್ಟೂಡೆಂಟ್ಸ್ಗೆ ಮಾತ್ರನೇ ಸ್ವಲ್ಪ ತೊಂದರೆಗಳಾಗ್ಬೋದು. ಸೊ 4ನೇ ಮನೇಲಿ ರಾಹು ಅಲ್ವಾ, ಅದರಿಂದ ಏನಾದರೂ ಅವ್ರಿಗೆ ಬ್ಯಾಡ್ ಕಂಪನಿ, ಬ್ಯಾಡ್ ಹ್ಯಾಬಿಟ್ಸು ಇದೆಲ್ಲ ಏನಾದರೂ ಆಗಿ ಅವ್ರಿಗೆ ಈ ಥರ ಬದಲಾಗ್ಬಿಟ್ಟೆ ಅಂತ ಸ್ಟೂಡೆಂಟ್ಸ್ಗೂ ಅನಿಸ್ಬೋದು. ಅವ್ರ ತಂದೆ ತಾಯಿಗಳಿಗಂತೂ ಕಂಪ್ಲೇಂಟ್ಸ್ ಮೇಲೆ ಕಂಪ್ಲೇಂಟ್ಸು, ಸ್ಕೂಲಿಂದ ಬರೋದು, ಕಾಲೇಜಿಂದ ಬರೋದು, ಇದೆಲ್ಲ ಬರ್ಬೋದು. ಅದರಲ್ಲಿ ಕೂಡ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಕಾಲೇಜ್ ಬಂದ್ಬಿಟ್ಟು ಮನೆಗೆ ಬಂದ್ಬಿಡ್ತಾರಲ್ಲ, ಅಂಥವ್ರದ್ದು ಮಾನಿಟರ್ ಮಾಡ್ಬೋದು. ಬೇರೆ ಹಾಸ್ಟೆಲ್ ಓದ್ತಾ ಇದ್ದಾನೆ ಮಗ, ಬೇರೆ ಸ್ಟೇಟಲ್ಲಿ ಓದ್ತಾ ಇದ್ದಾನೆ, ಬೇರೆ ಡಿಸ್ಟಿಕಲ್ಲಿ ಓದ್ತಾ ಇದ್ದಾನೆ, ಬೇರೆ ಕಂಟ್ರಿಯಲ್ಲಿ ಓದ್ತಾ ಇದ್ದಾನೆ, ಖಂಡಿತವಾಗ್ಲೂ ನಿಗಾ ಇಡಬೇಕು. ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಬ್ಯಾಡ್ ಕಂಪನಿಯಿಂದ ಬ್ಯಾಡ್ ಹ್ಯಾಬಿಟ್ಸು, ಲವ್, ಅಫೇರ್, ಏನೇನೋ ಇನ್ಫ್ಯಾಕ್ಚುಯೇಷನ್, ಇಲ್ಯೂಷನ್ನು, ಆಲೋಸಿನೇಷನು ಎಲ್ಲ ಬಂದ್ಬಿಡುತ್ತೆ. 4ನೇ ಮನೇಲಿ ರಾಹು ಒಳ್ಳೇದಲ್ಲ, ಅದರಿಂದ ಸ್ವಲ್ಪ ಕೇರ್ ತಗೋಬೇಕು. ಈ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲ್ವರೆಗೂ ಏನು ತೊಂದರೆ ಇಲ್ಲ. ಅಪ್ ಟು 10th ಅವ್ರಿಗೆಲ್ಲ ಚೆನ್ನಾಗೇ ನಡ್ಕೊಂಡು ಹೋಗುತ್ತೆ. ಅವ್ರಿಗೆ ಏನಂತ ಮೇಜರ್ ಪ್ರಾಬ್ಲಮ್ ಆಗಲ್ಲ. ಆದರೂ ಒಂದು ಚೆಕಪ್ ಇಟ್ಕೋಬೇಕು ಎಜುಕೇಷನ್ ವಿಷಯದಲ್ಲಿ. ಸೊ ಇನ್ನು ಎರಡನೇದಾಗಿ ಕೆಲಸ ಅನ್ನೋವಾಗ ಪ್ರೈವೇಟ್ ಸೆಕ್ಟ್ರು, ಬಿಸ್ನೆಸ್ಸು, ಆಮೇಲೆ ಗೌರ್ಮೆಂಟ್ ಸೆಕ್ಟ್ರು. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ 10ನೇ ಮನೇಲಿ ಕೇತು ಇರೋದ್ರಿಂದ ಖಂಡಿತವಾಗ್ಲೂ ನೀವೇನಾದರೂ ಸ್ಥಳ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದು. 3 ವರ್ಷ ಕೆಲಸ ಮಾಡಿಬಿಟ್ರಿ, ಇನ್ನೂ ಎಲ್ಲಾದರೂ ಸ್ವಿಚ್ ಆನ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ಇವಾಗ ಸ್ವಿಚ್ ಆನ್ ಆಗಿ. ನೀವೇನಾದರೂ ಸ್ವಿಚ್ ಆನ್ ಆಗಿಲ್ಲ, ಈ ಕಂಪ್ನಿಯಲ್ಲಿ 3 ವರ್ಷ ಆಯ್ತಲ್ಲ, ಓಡಿಸೋಣ ಇನ್ನೊಂದು ವರ್ಷ ಅಂತ ಏನಾದರೂ ಕುತ್ಕೊಂಡ್ರಿ ಅಂದರೆ 10ನೇ ಮನೇಲಿ ಕೇತು ಅಲ್ವಾ, ನಿಮ್ಮ ಮೇಲೆ ಏನಾದರೂ ಅಲಿಗೇಷನ್, ಲಿಟಿಗೇಷನ್ ಹಾಕ್ಸ್ಬಿಡ್ತಾನೆ. ಅದರಿಂದ ಖಂಡಿತವಾಗ್ಲೂ ಸ್ವಿಚ್ ಆನ್ ಮಾಡ್ಕೋಬೇಕು. ಬೇರೆ ಕಡೆಗೆ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ಹೋಗಲಿ. ಬೇರೆ ಡಿಸ್ಟಿಕ್ಗೆ ಹೋಗಿ, ಬೇರೆ ಕಂಟ್ರಿಗೆ ಹೋಗೋದಕ್ಕೂ ಟ್ರೈ ಮಾಡ್ಬೋದು, ಬೇರೆ ಸ್ಟೇಟ್ಗೆ ಹೋಗೋದಕ್ಕೂ ಟ್ರೈ ಮಾಡ್ಬೋದು. ಇವೆಲ್ಲ ಕೂಡ ನಡೆಯೋ ಸಾಧ್ಯತೆ ಇದೆ. ಯಾಕಂದರೆ ಸ್ಥಳ ಬದಲಾವಣೆ 10ನೇ ಮನೇಲಿ ಕೇತು ಕೊಡ್ತಾನೆ. ಪ್ರೈವೇಟ್ ಸೆಕ್ಟರ್ ಅವ್ರು ಮಾಡ್ಕೊಳ್ಳಿ. ಬಿಸ್ನೆಸ್ ಅಲ್ಲವ್ರಿಗೆ ಏನು ಪ್ರಾಬ್ಲಮೇ ಇಲ್ಲ, ಫಸ್ಟ್ ಕ್ಲಾಸಾಗಿ ಹೇಳ್ಬಿಟ್ಟೆ. ಭಾಗ್ಯಸ್ಥಾನದಲ್ಲಿ ಗುರು. ವ್ಯಾಪಾರ ಮಾಡೋರು, ತರಕಾರಿ ಮಾರೋರಿಂದ ಹಿಡಿದು ಬೆಳ್ಳಿ, ಬಂಗಾರ, ವಜ್ರ ಮಾರೋರ್ವರೆಗೂ ಸೂಪರ್ವಾಗಿರ್ತಾರೆ. ಆಲ್ ಕ್ಯಾಟಗರಿ ಪೀಪಲ್. ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟಲ್ಲಿ ಇರೋರು, ಸೊ ಸಿನಿಮಾದಲ್ಲಿ, ಪ್ರೊಡಕ್ಷನಲ್ಲಿ, ಇದರಲ್ಲಿ ಇರ್ತಕ್ಕಂಥವ್ರು, ಸೊ ಮೆಡಿಸನ್ನು, ಇದ್ರ ರಿಲೇಟೆಡ್ ಎಲ್ಲ ವರ್ಕ್ ಮಾಡ್ತಕ್ಕಂಥವ್ರು, ಡಾಕ್ಟರ್ಸು, ಇಂಜಿನಿಯರ್ಸು, ಎಲ್ಲ ರೀತಿ ಪ್ರೊಫೆಷ್ನಲ್ಸ್ಗೂ ಟಾಪ್ ಟು ಬಾಟಮ್ A to Z ಪ್ರೊಫೆಷ್ನಲ್ ಇರೋರಿಗೆ, ಬಿಸ್ನೆಸ್ ಪೀಪಲ್ಗೆ ತುಂಬಾ ಚೆನ್ನಾಗಿರುತ್ತೆ. ರೆಮ್ಯುನರೇಷನ್ ಎಲ್ಲ ಅವ್ರು ಅಂದ್ಕೊಂಡಿದ್ದ ರೀತಿ ರೆಮ್ಯುನರೇಷನ್ ಬರುತ್ತೆ. ಗೋಲ್ಡ್ ಬೈ ಮಾಡ್ಬೋದು, ಪ್ಲಡ್ಜೆಡ್ ಗೋಲ್ಡ್ ವಾಪಸ್ ತರ್ಬೋದು, ಮನೆ ಕಟ್ಕೋಬೋದು. ಸೊ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸ್ತಕ್ಕಂಥದ್ದುಂಟು. 2-3 ಇನ್ಕಮ್ ಬರ್ತಕ್ಕಂಥ ಬಿಸ್ನೆಸ್ ಎಕ್ಸ್ಪಾನ್ಷನ್ಸ್ನ ಮಾಡ್ಕೋಬೋದು. ಎಲ್ಲ ರೀತಿಯೂ ಬಿಸ್ನೆಸ್ ಪೀಪಲ್ಗೆ ಒಳ್ಳೇದಾಗುತ್ತೆ. ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇರೋರಿಗೆ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ 10ನೇ ಮನೆಯಲ್ಲಿ ಕೇತು, ನಾರ್ಮಲಿ ಸಿಂಹರಾಶಿಯಲ್ಲಿರೋ ಕೇತು ಗೌರ್ಮೆಂಟ್ ಸರ್ವೆಂಟ್ಸ್ ಎಲ್ರಿಗೂ ನಾವು ನೋಡ್ತಿದ್ದೀವಲ್ಲ, ದೇಶ, ರಾಜ್ಯ ಎಲ್ಲ ನೋಡ್ತಿದ್ದೀವಿ. ಏನು ಲೀಡರ್ಶಿಪ್ಗಳಲ್ಲಿ ಬರ್ತಿರೋ ವ್ಯತ್ಯಾಸಗಳು ಅಜಗಜಾಂತರ ವ್ಯತ್ಯಾಸಗಳು. ಲೀಡರ್ಸ್ ಐಡಿಯಾನೂ ಅಷ್ಟೇ ಅಜಗಜಾಂತರವಾದಂಥ ಐಡಿಯಾ. ಯಾವುದೋ ಕಪೋಲ ಕಲ್ಪಿತವಾದಂಥ ಐಡಿಯಾಗಳು ತಗೊಳ್ತಾ ಇದ್ದಾರೆ ಎಲ್ಲರೂ. ಅವರವ್ರ ಐಡಿಯಾ, ಅವರ ಲೀಡ್ಸ್ ನೋಡ್ತಾ ಇದ್ರೆ ದೇಶ ಎಲ್ಲಿ ಹೋಗುತ್ತೋ, ರಾಜ್ಯ ಎಲ್ಲಿ ಹೋಗುತ್ತೋ, ಇನ್ನು ಪ್ರಪಂಚ ಎಲ್ಲಿ ಹೋಗುತ್ತೋ ಅನ್ನೋ ರೀತಿ ಕನ್ಫ್ಯೂಷನು
ಸಿಂಹ ರಾಶಿಯಲ್ಲಿ ಕೇತು ಇರೋದ್ರಿಂದ ಬಂದಿರೋದು ಕತೆ. ಅದನ್ನ ಸ್ವಲ್ಪ ಕೇರ್ ಇರಬೇಕು. ಗೌರ್ಮೆಂಟ್ ಸರ್ವೆಂಟ್ಸ್ ಏನೇ ಆಗಲಿ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟರು ಸ್ವಲ್ಪ ಡಿವಿಯೇಷನ್ ಮಾಡಿದ್ರೆ ನೋಟಿಸಸ್ಸು, ಎನ್ಕ್ವೈರಿ, ಸಸ್ಪೆನ್ಷನ್ಸು, ಈವನ್ ಪನಿಷ್ಮೆಂಟ್ವರೆಗೂ ಹೋಗ್ಬೋದು. ಸ್ವಲ್ಪ ಹುಷಾರಾಗಿದೆ ಗೌರ್ಮೆಂಟ್ ಸರ್ವೆಂಟ್ಸು. ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಫ್ರಮ್ ಕಾರ್ಪೊರೇಟ್ ಟು ಮಿನಿಸ್ಟರ್. ಇನ್ನು ಮಿಕ್ಕಿದ್ದು ಕ್ಯಾಟಗರಿ. ಸೊ ನೆಕ್ಸ್ಟ್ ಮದುವೆಗೆ ಹೋಗಬಹುದಾ? ಮದುವೆಗೆ 7ನೇ ಮನೆಯಲ್ಲಿ ಸೂರ್ಯ ಇರ್ತಕ್ಕಂಥದ್ದು. ಓಕೆ, ಸೊ ಮದುವೆಗೆ ಅಂತ ಏನಾದರೂ ಹೋಗ್ಬೇಕು ಅಂತ ಹೇಳ್ತಿದ್ರೆ ಧಾರಾಳವಾಗಿ ಹೋಗ್ಬೋದು, ಏನು ಅಂತ ತೊಂದರೆ ಕೊಡಲ್ಲ. ಮಗುಗೆ ಅಂತ ಯೋಚನೆ ಮಾಡೋರು 5ನೇ ಮನೆಯಲ್ಲಿ ಶನಿ, ಅದನ್ನು ಏನು ತೊಂದರೆ ಕೊಡಲ್ಲ, ಧಾರಾಳವಾಗಿ ಹೋಗ್ಬೋದು. ಸೊ ಪ್ರಾಬ್ಲಮ್ ಏನಿಲ್ಲ. ಸೊ ಸೂಟಬಲ್ ಆದಂಥ ಮ್ಯಾಚ್ ಮೇಕಿಂಗ್ನ ನೋಡ್ಕೊಳ್ಳಿ. ಸೊ ಅದರಲ್ಲಿ ಕೂಡ ಒಳ್ಳೆ ವಿಷಯಗಳು ನಡೆಯುತ್ತೆ. ಇನ್ನು ನೆಕ್ಸ್ಟು ಮನೆ ಕಟ್ಬೋದು ಅಂತ ಹೇಳಿದ್ದೀನಿ, ಮನೆ ಬೈ ಮಾಡ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೋದು, ಅಗ್ರಿಕಲ್ಚರ್ ಬೆಳೆಸ್ಬೋದು. ಸೊ ಇವ ಎಲ್ಲದರಲ್ಲಿನೂ ಪ್ರಾಫಿಟಬಲ್ ಇದೆ ಅಂತ ಹೇಳಿದ್ದೀನಿ, ಇದರಲ್ಲಿ ಯಾವುದು ಬಿಟ್ಟಿಲ್ಲ. ಓಕೆ, ಇನ್ನು ಫೈನಲ್ ಆಗಿ ಬರಬೇಕು ಅಂತ ಹೇಳಿದ್ರೆ ಹೆಲ್ತ್ ವಿಷಯ, ಈ ವಿಷಯ ಎಲ್ಲ ಹೇಗಿರುತ್ತೆ? 4ನೇ ಮನೆಯಲ್ಲಿ ರಾಹು, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ತಾಯಿಯಂದರಿಗೆ ಆರೋಗ್ಯದ ಏರುಪೇರು, ಆಯುಷ್ಯನ ಗಂಡಾಂತರಗಳೆಲ್ಲ ಬರ್ಬೋದು. ಅದರಿಂದ ತಾಯಿಯ ಆರೋಗ್ಯ, ಎಸ್ಪೆಷಲಿ ತಾಯಿ ಬಂದು 50 ವರ್ಷ, 60 ವರ್ಷ, 65 ವರ್ಷ, 70 ವರ್ಷ ಈ ಥರ ಇದ್ದಾರೆ ಅಂದರೆ ಅವರ ಆರೋಗ್ಯದ ಸಿಂಪ್ಟಮ್ಸ್ ಹೇಗೆ ಅಂತ ನೋಡ್ಕೊಳ್ಳಿ. ಇಲ್ಲಾಂದರೆ ಅವರಿಗೆ ಕೆಲವು ಗಂಡಾಂತರಗಳು ಬರ್ಬೋದು, ಅದರಿಂದ ನಿಮಗೆ ಮನಸ್ಸು ಬೇಸರ ಆಗ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸ್ ಬರ್ಬೋದು. 4ನೇ ಮನೇಲಿ ರಾಹು ಮಾತೃಸ್ಥಾನ ಅಂತ ಕರಿತೀವಿ, ಅದು ತೊಂದರೆ. ಆಮೇಲೆ ವೃಶ್ಚಿಕ ರಾಶಿಯಲ್ಲೇ ಚಂದ್ರ ವೀಕ್ ಅಲ್ವಾ, ಅದರಿಂದ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಾಯಂದ್ರಿಗೆ ಕಾಮನ್ ಆಗಿ ಸ್ವಲ್ಪ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ವೀಕ್ ಇರ್ತಾರೆ, ಅದೊಂದನ್ನು ನೋಡ್ಕೊಳ್ಳಿ. ಅದೊಂದು. ಇನ್ನು 10ನೇ ಮನೇಲಿ ಕೇತು ಒಂದೇ, ಕೆಲಸ ಕಾರ್ಯಗಳೆಲ್ಲ ತುಂಬ ಟ್ರಾವೆಲ್ ಇರ್ತದೆ ಈ ವರ್ಷ, ಭಾರಿ ಟ್ರಾವೆಲ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಪ್ರಯಾಣ ಸುಖಕರವಾಗಿರಬೇಕು, ಸುರಕ್ಷಿತವಾಗಿರಬೇಕು. ನೀವೆಂಥ ಒಳ್ಳೆ ಬೈಕರ್ ಆಗಿರ್ಬೋದು, ಎಂಥ ಒಳ್ಳೆ ಡ್ರೈವರ್ ಆಗಿರ್ಬೋದು, ಖಂಡಿತವಾಗ್ಲೂ 1000, 10,000, 2,000 ಕಿಲೋಮೀಟರ್ ಎಲ್ಲ ಡ್ರೈವ್ ಮಾಡುವಾಗ ಇವಾಗ ಹುಷಾರಾಗಿರಿ. ನಿಮ್ದೇನಾದರೂ ಆ ಥರ ಅಡ್ವೆಂಚರಸ್ ಡ್ರೈವಿಂಗು, ಬೈಕಿಂಗ್ ಇದೆಲ್ಲ ಇತ್ತು ಅಂದರೆ, ಒಂದು 10 ಈವೆಂಟ್ ಇದೆ ಅಂದರೆ ಅದನ್ನು 2ಕ್ಕೋ 3ಕ್ಕೋ ಇಳಿಸ್ಕೊಂಡ್ಬಿಡಿ. ಅಂದರೆ 20-30% ಇಟ್ಕೊಳ್ಳಿ, 70% ನಿಲ್ಲಿಸ್ಬಿಡಿ. ಒಳ್ಳೆ ಟ್ರಾನ್ಸ್ಪೋರ್ಟ್ ತೊಗೊಂಡೋಗಿ, ಒಳ್ಳೆ ವಾಲ್ವೋ ತೊಗೊಂಡೋಗಿ, ಇಲ್ಲ ಟ್ರೈನ್ ತೊಗೊಳ್ಳಿ, ಇಲ್ಲಾಂದರೆ ಫ್ಲೈಟ್ ತೊಗೊಳ್ಳಿ, ಅದು ಬೆಸ್ಟು. ಇಲ್ಲಾಂದರೆ ಆಕ್ಸಿಡೆಂಟ್ಸ್ ಆಗ್ಬೋದು. ಸ್ವಲ್ಪ ಹೆಲ್ತ್ ಇಶ್ಯೂಸಲ್ಲಿ ಎಸ್ಪೆಷಲಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಾಮನ್ ಆಗಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸು, ಬ್ಲಡ್ ತಿನ್ನಂದರೆ ಹಾರ್ಟ್ಗೆ ಪಂಪಿಂಗ್ ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ಆಲ್ ಜಾಯಿಂಟ್ಸ್, ಮೂಳೆ, ರಕ್ತ ಮತ್ತು ಮೂಳೆ ಮುರಿತ ಏರ್ಪಡ್ಬೋದು, ಅದರಿಂದ ಸ್ವಲ್ಪ ಕೇರ್ ತಗೊಳ್ಳಿ. ಸ್ಟೇರ್ ಕೇಸು, ಇವಾಗ ಸ್ನಾನಕ್ಕೆಲ್ಲ ಹೋಗುವಾಗ, ಬಾತ್ರೂಮ್ಗೆ ಅಲ್ಲಿ ಇಲ್ಲಿ ಹೋಗುವಾಗ ಪಟ್ ಅಂತ ಜೋರಾಗಿ ಓಡೋಗ್ಬಿಡೋದು, ಸ್ಲಿಪ್ಪಾಗಿ ಬೀಳೋದು, ಸ್ಲಿಪ್ ಡಿಸ್ಕು, ಈ ಥರದ್ದೆಲ್ಲ ಈ ವರ್ಷ ನಡೀಬಹುದು. ಅದರಿಂದ ಅದೊಂದನ್ನು ನೋಡ್ಕೊಳ್ಳಿ ಆರೋಗ್ಯ. ಅದು ಬಿಟ್ಟರೆ ಇನ್ನು ಮಿಕ್ಕ ಎಲ್ಲ ರೀತಿಯೂ ಸೂಪರ್ಬಾಗಿದೆ ಅಂತ ಹೇಳಿದ್ದೀನಿ, ಕೇರ್ ತಗೊಳ್ಳಿ. ಇದೆಲ್ಲ ಪ್ರಾಬ್ಲಮಿಂದ ಈಚೆ ಬರೋದಕ್ಕೆ ಏನು ಮಾಡಬೇಕು ಗುರುಗಳೇ? 2 ವಿಷಯ. ವರ್ಷಕ್ಕೊಂದು 3 ಸತಿ ಆದರೂ ನವಗ್ರಹ ದೇವಸ್ಥಾನ, ಕುಂಭಕೋಣಂ, ಟೆಂಪಲ್ ಸಿಟಿ, ನವಗ್ರಹ ಟೆಂಪಲ್ಸ್ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಎಲ್ಲ ಗ್ರಹಗಳ ಹತ್ರನೂ ಹೋಗಿ ದೇವಸ್ಥಾನಕ್ಕೆ ಹೋಗಿ, ಫ್ರಮ್ ಸೂರ್ಯನಿಂದ ಹಿಡಿದು ರಾಹುಕೇತುವರೆಗೂ ದರ್ಶನ ಮಾಡಿ, ಅರ್ಚನೆ ಮಾಡಿ, ಒಂದು 10 ನಿಮಿಷಕ್ಕೆ ಮುಗಿದೋಗುತ್ತದು. ಆದರೆ ಒಂದು 10 ನಿಮಿಷ ಅಲ್ಲಿ ಕುಳಿತು ಧ್ಯಾನ ಮಾಡಿ ಬನ್ನಿ. ಸೂರ್ಯನ ದೇವಸ್ಥಾನ ಆಗ್ಬೋದು, ಚಂದ್ರನ ದೇವಸ್ಥಾನ ಆಗ್ಬೋದು, ಎಲ್ಲ. ಆದರೆ ರಾಹುಕೇತು ದೇವಸ್ಥಾನಕ್ಕೆ ಮತ್ತು ಮಂಗಳ ಗ್ರಹದ ದೇವಸ್ಥಾನಕ್ಕೆ, ಓಕೆ, ಈ 3 ದೇವಸ್ಥಾನಕ್ಕೆ ಮಾತ್ರ ಅರ್ಚನೆ, ಪೂಜೆ, ಅಭಿಷೇಕಕ್ಕೆ ಕೊಟ್ಟರೆ ಒಂದು 1/2 hour 1 hour ನೀವು ಅಲ್ಲಿ ಸ್ಪೆಂಡ್ ಮಾಡಬೇಕಾಗಿ ಬರ್ಬೋದು, ಅದು ಒಳ್ಳೆಯದು. ಇನ್ ಕೇಸ್ ಅವತ್ತೇ ಆಗಲಿಲ್ಲ ಅಂದರೆ ನಿಮ್ಮ ಹೆಸರಲ್ಲಿ ರಾಹು ಕೇತು, ಯಾಕಂದರೆ 4ನೇ ಮನೇಲಿ ರಾಹು, 10ನೇ ಮನೇಲಿ ಕೇತು, 6ನೇ ಮನೇಲಿ ಕುಜ ಅಂದ್ರೆ ಸ್ವಂತ ಮನೆ ಆದರೂ ಕೂಡ ಕೊಟ್ಟು ಬನ್ನಿ. ಅಭಿಷೇಕ ಕೊಟ್ಟು ಬಂದರೆ ಅವ್ರು ಪ್ರಸಾದ ಕಳಿಸ್ತಾರೆ. ಅದು ಬಿಟ್ಟು ಸಾಧ್ಯವಾದಷ್ಟು ನವಗ್ರಹ ಮಂತ್ರವನ್ನು ಜಪ ಮಾಡಿ. ನೀವೇನೇನು ಅನುಷ್ಠಾನ ಮಾಡ್ತಿದ್ದೀರೋ ಅದ್ರ ಜೊತೆಗೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ, ಈ ಮಂತ್ರನ 108 ಸರಿ, 54 ಸತಿ, ಟೈಮೇ ಇಲ್ಲ ಅಂದರೂ 27 ಇಲ್ಲ 9 ಸತಿ ಹೇಳ್ಬಿಟ್ಟೆ ಮನೆಯಿಂದ ಈಚೆ ಹೊರಡಿ. ಅದು ಬಿಟ್ಟು ನವಗ್ರಹಗಳ ಬೀಜ ಮಂತ್ರಗಳಲ್ಲಿ ರಾಹು ಕೇತು ಕುಜ ಈ 3 ಗ್ರಹಗಳದ್ದು ಬೀಜಾಕ್ಷರ ಮಂತ್ರಗಳು ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ರಾಹು ಕೇತು ಕುಜನೇ ಇವಾಗ ನಿಮ್ಗೊಂದು ಸ್ವಲ್ಪ 6ನೇ ಮನೇಲಿ ಕುಜ ಇರೋದ್ರಿಂದ ರಾಹು ಕೇತು, 10ನೇ ಮನೇಲಿ ಕೇತು, 4ನೇ ಮನೇಲಿ ರಾಹು ಇರೋದು, ಈ 3 ಬೀಜಾಕ್ಷರ ಮಂತ್ರಗಳನ್ನ ಗೂಗಲಲ್ಲಿ ಟೈಪ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಸಿಗುತ್ತೆ. ಆ ಮಂತ್ರವನ್ನು ನೀವು ಹೇಳೋದಕ್ಕೆ ಪ್ರಾರಂಭಿಸ್ಬಿಟ್ರೆ 108 ಸತಿ ಈ ರಾಹು ಕೇತು ಆಮೇಲೆ ಕುಜಂದು ಕೂಡ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಅದು ನೆಗೆಟಿವ್ ಫೋರ್ಸ್ ನಿಮ್ಗೇನು ಮಾಡಲ್ಲ. ಇದನ್ನು ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ